ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನಾನೀಗ ಏನ್ ಕಾರಣಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ, ಇವತ್ತು ನಾನು ಚಿಕನ್ ಸ್ಯಾಲೆಡ್ ಮಾಡ್ತಾ ಇದ್ದೀನಿ ನೋಡಿ ಇದ್ದೀನಿ. ಸೊ ಇವತ್ತು ಸಲಾಡ್ ಮಾಡೋಣ ಅಂತ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಡಯಟ್ ಕೂಡ ಇದು ತುಂಬಾ ಒಳ್ಳೇದು. ಸೊ ಅದಕ್ಕೆ ಸ್ಯಾಲೆಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಹೇಗ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಫಸ್ಟ್ ನಾವು ಚಿಲ್ಲಿ ಪೌಡರ್ ಹಾಕೊಳ್ಳೋಣ ನೋಡಿ. 1 ಸ್ಪೂನ್ ಧನಿಯಾ ಪೌಡರ್ 1 ಸ್ಪೂನ್ ಆ್ಯಡ್ ಮಾಡೋಣ. ಮತ್ತೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡೋಣ ನೋಡಿ. ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ ನೋಡಿ. ಆ್ಯಡ್ ಮಾಡಿ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡೋಣ. ನಾನು ಸ್ವಲ್ಪ ನಿಮಗೆ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಬೇಕು ಅಂತ ಗೊತ್ತಾಗುತ್ತಲ್ಲ, ಸೊ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಕರೆಕ್ಟ್ ಆಗಿ ಈ ತರ ಮಿಕ್ಸ್ ಮಾಡೋದಿಕ್ಕೆ, ಆಮೇಲೆ ಚಿಕನ್ನ ಇದಕ್ಕೆ ಹಾಕ್ಬಿಡಿ. ಈ ತರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕು. ಸೊ ನೀವೆಲ್ಲ ಏನೇನ್ ಹಾಕಿದ್ದೀರಾ ಎಲ್ಲ ನೋಡಿ. ಈಗ ಮ್ಯಾರಿನೇಟ್ ಆಗಿದೆ. ಸೊ ನೆಕ್ಸ್ಟ್ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ. ಸ್ವಲ್ಪ ಆದ್ರೆ ಸಾಕು ನೋಡಿ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ. ಸೊ ಈಗ ಚಿಕನ್ ಹಾಕೋತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ತಿರ್ಕೊಡಿ. ಬರೀ ನಾನು ಆಯಿಲ್ ಮಾತ್ರ ಹಾಕಿರೋದು, ನಾನು ಆನಿಯನ್ ಆಗ್ಲಿ ಟೊಮೆಟೊ ಆಗ್ಲಿ ಬೇರೆ ಏನನ್ನೂ ಹಾಕಿಲ್ಲ. ಯಾಕಂದ್ರೆ ಇದು ತುಂಬಾ ಒಳ್ಳೇದು, ಈ ರೀತಿನೇ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು ಅಂತ. ಈಗ ಸ್ವಲ್ಪ ನೀರ್ ಹಾಕೋಣ, ಯಾಕಂದ್ರೆ ಚಿಕನ್ ಅಲ್ಲೇ ನೀರ್ ಬೀಳುತ್ತೆ. ಸೊ ಸ್ವಲ್ಪ ನೀರ್ ಹಾಕೊಂಡು ಮುಚ್ಚಿ ಲಿಡ್ ನ ಕ್ಲೋಸ್ ಮಾಡಿ. ಸೊ 3 ವಿಸಿಲ್ ನ ಇಡೋಣ. ಮಿಕ್ಸ್ಚರ್ ನ ರೆಡಿ ಮಾಡ್ಕೊಳ್ಳೋಣ. ಸೊ 1 ಟೇಬಲ್ ಸ್ಪೂನ್ ಸಾಸ್, ಆಮೇಲೆ 1 ಟೀ ಸ್ಪೂನ್ ಮಯೋನೀಸ್ ಸಾಸ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸಲಾಡ್ಗೂ ಕೂಡ ಮೊಸರು ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಮೊಸರು ತಗೊಳ್ಳಿ, ಚೆನ್ನಾಗಿರುತ್ತೆ ಮಿಕ್ಸ್ಚರ್. ಸೊ ಇದು ಮೂರನ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಒಂದೊಂದೇ ಐಟಮ್ನ ಹಾಕೋಣ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಆನಿಯನ್, ಮತ್ತೆ ಸೌತೆಕಾಯಿ 1 ತಗೊಂಡಿದ್ದೀನಿ. ಮತ್ತೆ ಲೆಟ್ಯೂಸ್ ಇಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾಬೇಜ್ ನ ಯೂಸ್ ಮಾಡಿದ್ದೀನಿ. ಕ್ಯಾಬೇಜ್ ಕೂಡ ತುಂಬಾ ಒಳ್ಳೇದೇ. ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಈಗ ಬೆಂದು ರೆಡಿ ಆಗಿದೆ. ಈಗ ಸಲಾಡ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಲಾಡ್ಗೆ ಚಿಕನ್ ನ ಮಿಕ್ಸ್ ಮಾಡೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಟಚ್ ಈ ತರ ಬರುತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಜಾಸ್ತಿ ಮಯೋನೀಸಸ್ ಮತ್ತೆ ಸಾಸ್ ಈ ತರ ಎಲ್ಲ ಬೇಕು ಅಂತಂದ್ರೆ ಸ್ವಲ್ಪ ಸಾಸ್ ನ ಜಾಸ್ತಿ ಮಿಕ್ಸ್ ಮಾಡಿ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ, ನಮ್ಮ ಮನೆಯವ್ರಿಗೆ ಲೈಟ್ ವೇಟ್ ಆಗಿ ಈ ತರನೇ ಇಷ್ಟ. ಸೊ ಎಲ್ರು ಮಕ್ಳು ಕೂಡ ಖುಷಿ ಪಟ್ಟು ತಿಂತಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ನೀವು ಟ್ರೈ ಮಾಡಿ ಒಂದ್ಸತಿ. ತುಂಬಾ ಚೆನ್ನಾಗಿದೆ ರೆಸಿಪಿ. ಎಲ್ರು ಟ್ರೈ ಮಾಡಿ ನನ್ಗೆ ಕಮೆಂಟ್ ಅಲ್ಲಿ ಹೇಳಿ ಹೇಗಿತ್ತು ಅಂತ. ಸೊ ನೀವು ಟ್ರೈ ಮಾಡಿ. ಬೈ ಬೈ. ಅಷ್ಟೇ.